ಏನು ಮಾಡ್ತಾ ಇದೀಯಾ? ನಾವು ಮಾಡ್ತಾ ಇರೋ ತಪ್ಪು ಅಂತ ನಮ್ಗನ್ನಿಸ್ಬೇಕು. ಇಲ್ಲ ಅಂದರೆ 1000 ಜನದಲ್ಲಿ ಯಾರೊಬ್ಬ ಮುಂದೆ ಬಂದು ನೀನು ಮಾಡ್ತಾ ಇರೋ ತಪ್ಪು ಅಂತ ಹೇಳಬೇಕು. ಅಲ್ಲಿವರೆಗೂ ನಮ್ಮನ್ನು ನಾವು ದಂಡಿಸ್ಕೋಬಾರ್ದು ಅಂತ ಅಮ್ಮ ಹೇಳ್ಕೊಟ್ಟಿಲ್ವಾ? ಏಯ್, ನಾವು ನಮ್ಮಮ್ಮನ ನೆರಳಲ್ಲಿ ಬೆಳೆದವ್ರು ಕಣೋ. ನಾವು ಮಾಡಿರೋ ತಪ್ಪಾದರೆ ನಮ್ಮಮ್ಮನೇ ತಪ್ಪಾಗಿ ಬೆಳೆಸ್ತಾರಾ? ಹಾಂ, ನಮ್ಮಮ್ಮನೇ ತಪ್ಪಾಗಿ ಬೆಳೆಸ್ತಾರಾ? ಮೊದಲು ನಿನ್ನ ತಪ್ಪೇನು ಅಂತ ಯಾರು ನೀನು ಅವಮಾನಿಸಿದ್ರೋ ಅವರಿಂದಲೇ ತಿಳ್ಕೊ. ದುಡುಕಿ ನೀನು ನಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿರೋ ಅಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋಗ್ಬೇಡ, ಆಯ್ತಾ? ಹೋಗು ಹೋಗು. ಯೋ, ನೀನ್ ಸಾಯೋಕ್ ಇದೇ ಬಿಲ್ಡಿಂಗ್ ಬೇಕಿತ್ತ? ಯಾಕಯ್ಯ ಬಿದ್ದು ಸಾಯೋದು? ಫೇಲ್ ಆಗಿದ್ರೆ ಮತ್ತೆ ಓದ್ಕೋ. ಹುಡುಗಿ ಕೈ ಕೊಟ್ಟೋಗಿದ್ರೆ ಮತ್ತೊಂದು ಹುಡುಗಿ ನೋಡ್ಕೋ. ನೀನ್ ತಪ್ಪು ಮಾಡಿದ್ರೆ ತಿದ್ಕೋ. ಅದನ್ನ ಬಿಟ್ಟು ಸಾಯಕ್ ಬಂದಿದ್ಯಾ? ನಿತ್ಕೋ ನಿತ್ಕೋ ನಿತ್ಕೊಳ್ಳಯ್ಯ, ನಿತ್ಕೋ. ನಂಗೆ ಯಾಕೆ ಕೊಡದೆ? ನಾನು ಮಾಡಿ ತಪ್ಪಾದ್ರೆ ಏನು ನಂಗೆ ಗೊತ್ತಾಗಬೇಕು. ಮೊದಲಿಂದ ಹೋಗು. ಸತ್ಯ ಹೇಳು, ನಿಂಗೆ ನನ್ನ ಮದುವೆ ಮಾಡ್ಕೋತಿಲ್ಲ ಅನ್ನೋ ಕೋಪನ, ಅಥವಾ ತನ್ನ ಅತ್ತಿಗೆನೇ ಮದುವೆ ಮಾಡ್ಕೋತಾನೆ ಅನ್ನೋ ಕೋಪನ? ಮೊದಲಿಂದ ಹೋಗ್ತೀಯಾ ಇಲ್ಲ ಪೊಲೀಸ್ ಫೋನ್ ಮಾಡ್ಲಾ? ನಾನು ಮಾಡಿ ತಪ್ಪೇನು ಅಂತ ನೀನು ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನನ್ನ ತಾಯಿ ಬಿಟ್ಟರೆ ನನ್ನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಿರೋದು. ನಾನು ಮಾಡ್ತಿರೋದು ಸರಿ ಇಲ್ಲ, ತಪ್ಪು ಅಂತಾದರೆ ಯಾವತ್ತೂ ನಿನ್ನ ಕಣ್ಮುಂದೆ ನಾನು ಕಾಣಿಸ್ಕೊಳ್ಳೋದು. ಹಲೋ, ಮನೋಜ್ ಅನ್ನೋ ಹುಡುಗ ನಿಮಗೆ ಗೊತ್ತಾ? ಏನು ಮನೋಜ? ಆ ಹೆಸರಿನವರು ನಮ್ಮ ಮನೇಲಿ ಇಲ್ಲ ಅಂತ ಎಷ್ಟು ಸರಿ ಹೇಳೋದು ನಿಮ್ಗೆ? ಮತ್ತೆ ಮತ್ತೆ ಫೋನ್ ಮಾಡಿ ಯಾಕೆ ತೊಂದರೆ ಕೊಡ್ತಿದ್ದೀರಿ? ಹಾ, ಜೈಲಿಗಾದ್ರೂ ಕಳಿಸಿ ನಿಮ್ಮ ಮನೆಗಾದ್ರೂ ಕರ್ಕೊಂಡೋಗಿ ಇಟ್ಕೊಳ್ಳಿ, ನಮ್ಗೇನು. ಮೊದಲು ಫೋನ್ ಕಟ್ ಮಾಡಿ. ಯಶೋದ, 8 ಗಂಟೆ ಅಷ್ಟರಲ್ಲಿ ದೇವಸ್ಥಾನದಲ್ಲಿರ್ಬೇಕು. ಮುಹೂರ್ತ ತುಂಬಾ ಚೆನ್ನಾಗಿದೆಯಂತೆ. ಒಂದ್ ಕೆಲಸ ಮಾಡಿ, ನಿಮ್ ಮಗಳು ಕರ್ಕೊಂಡು ಈ ಹಾರ ಬಟ್ಟೆ ತಗೊಂಡು ನೀವು ಹೊರಟ್ಬಿಡಿ. ಸರಿ, ಹಿಂದೆನೆ ನಾವು ಬರ್ತೀವಿ. ಹಲೋ, ನಾವು ಪೊಲೀಸ್ ಸ್ಟೇಷನ್ ಮಾತಾಡ್ತಿದ್ದೀವಿ. ಮನೋಜ್ ಅನ್ನೋ ಹುಡುಗ ನಿಮ್ಮ ಮನೆ ನಂಬರ್ ಕೊಟ್ಟಿದ್ದಾನೆ. ಅವ್ನು ನಿಮಗೆ ಗೊತ್ತಾ? ಹೌದು, ನಮ್ಮ ಹುಡ್ಗನೆ. ಹೌದಾ? ರಾತ್ರಿಯಿಂದ ಟ್ರೈ ಮಾಡ್ತಿದ್ದೀವಿ, ಯಾರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಅವನ ಮೇಲೆ ಕಂಪ್ಲೇಂಟ್ ಆಗಿದೆ. ಯಾವ ಪೊಲೀಸ್ ಸ್ಟೇಷನ್? ಹನುಮಂತ ನಗರ ಪೊಲೀಸ್ ಸ್ಟೇಷನ್. ರಾಧಾ, ರಾಧಾ ನಿಂತ್ಕೋ ರಾಧಾ. ಆ ಬೇವರ್ಸಿ ಅಲ್ಲೇ ಬಿದ್ದಿರ್ಲಿ, ಅವನನ್ನ ಮನೆ ಕರ್ಕೊಂಡ್ ಬರ್ಬೇಡ. ಒಂದ್ 4 ದಿವಸ ಜೈಲಲ್ಲಿ ಬಾತ್ರೂಮ್ ತೊಳೆದ್ರೆ ಅವನು ಬುದ್ಧಿ ಬರುತ್ತೆ. ಹೇಳ್ತಾ ಇದ್ದೀನಿ ತಾನೆ? ನನ್ನ ಮಾತ್ ಮೀರಿ ನೀನೇನಾದ್ರೂ ಅವನು ನೀ ಮನೆ ಕರ್ಕೊಂಬಂದ್ರೆ ನಿನ್ ಗಂಡನ ಆಸ್ತಿಲಿ ನಿನ್ಗೊಂದ್ ರೂಪಾಯಿನೂ ಸಿಗೋಲ್ಲ. ರಾಧಾ, ಸಮಾಧಾನ ಮಾಡ್ಕೊಳ್ಳಮ್ಮ. ನೀನ್ ಬರೋ. ಏನ್ ಹೆಸರು? ಸಚಿನ್. ಸೈನ್ ಹಾಕಿಲ್ಲಿ. ಹೋಗ್ ಕೂತ್ಕೋ. ಏಯ್, ನೀನ್ ಇದು ಬರೋ ಇಲ್ಲಿ. ಹೆಸರೇನು? ಮನೋಜ್. ವಯಸ್ಸೆಷ್ಟು? 22. ತಂದೆ ಹೆಸರೇನು? ದಯಾನಂದ್. ಹಾಕು ಸೈನ್ ಇಲ್ಲಿ. ಏಯ್, ಓದ್ಕೊಂಡು ಸಾಕು, ಸೈನ್ ಮಾಡೋ. ನಾನು ಇಲ್ಲಿವರೆಗೂ ಯಾರ ಮನೆಯಲ್ಲೂ ಕಳ್ತನ ಮಾಡಿಲ್ಲ, ಯಾವ ಹುಡುಗಿನೂ ಅತ್ಯಾಚಾರ ಮಾಡೋ ಪ್ರಯತ್ನ ಮಾಡಿಲ್ಲ. ನೀವು ಬೇರೆ ಯಾರ್ಯಾರ್ದೋ ಕೇಸ್ಗಳನ್ನ ನನ್ನ ಮೇಲೆ ಹೊರಿಸ್ತಿದ್ದೀರಾ. ಇದಕ್ಕೆ ನಾನು ಸೈನ್ ಮಾಡಲ್ಲ. ಸೈನ್ ಮಾಡೋ ಬೋಳಿ ಮಗನೇ. ಮುಚ್ಕೊಂಡು ಸೈನ್ ಮಾಡ್ತೀಯಾ ಇಲ್ಲ ರೇಪ್ ಕೇಸಲ್ಲಿ ಒಳಗಡೆ ಹೋಗ್ತೀಯಾ? ನಾನು ತಪ್ಪು ಮಾಡಿಲ್ಲ. ನಾನು ಯಾರು ಅಂತ ಗೊತ್ತಿಲ್ಲದೆ ನೀವು ತಪ್ಪು ಮಾಡ್ತಿದ್ದೀರಾ. ಸರಿಯಾಗಿ ತಿಳ್ಕೊಳ್ದೆ ನೀವು ತಪ್ಪು ಮಾಡ್ತಿದ್ದೀರಾ. ನೀನು ಯಾರಾದ್ರೂ ನನಗೆ ಎದುರಿಸ್ತೀಯಾ? ನನಗೆ ಎದುರು ಕೊಡ್ತೀಯಾ? ಏನ್ರಿ ಅದು?
ಸರ್ ನಾನು ಯಾರು ಗೊತ್ತಾ ಅಂತ ನನಗೆ ಎದುರಿಸ್ತಿದ್ದಾನೆ ಸರ್. ಅವ್ರನ್ನ ಕರ್ಕೊಂಬನ್ನಿ. ಏಯ್ ಬಾರೋ ಇಲ್ಲಿ. ಕೂತ್ಕೊಪ್ಪ. ಸರ್ ಮನೋಜ್ ಎಲ್ಲಿ? ಒಳಗಡೆ ಇದ್ದಾನೆ. ಪ್ಲೀಸ್ ಕೂತ್ಕೊಳ್ಳಿ ಮೇಡಮ್. ಇವ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ? ಎಷ್ಟು ಹೊತ್ತಿದ್ದೀರಾ ನೋಡಿ. ಆ ಫೈಲ್ ತೊಗೊಂಬರ್ ಕೇಳಿ. ಓಕೆ ಸರ್. ಸರ್ ಅವ್ರಿಗೂ ಫೈಲ್ ತೊಗೊಂಡೋಗ್ಬೇಕಂತೆ, ಸಾಹೇಬ್ರು ಕೇಳ್ತಿದ್ದಾರೆ. ಸರಿ ಆಯ್ತು. ಏನ್ರಿ ಹಳೆ ಬಟ್ಟೆ ಕೊಳೆ ಬಟ್ಟೆ ಹಾಕೊಂಡ್ರಲ್ಲ, ನಿಮ್ಮ ಕಣ್ಣಿಗೆ ಕಳ್ಳರು ರೇಪಿಸ್ ಥರ ಕಾಣ್ತಾರಲ್ವಾ? ಇವ್ರು ಯಾರು ಅಂತನಾದ್ರೂ ಕೇಳಿದ್ರೇನ್ರಿ? ಇವ್ರ ತಂದೆ ತಾಯಿ ಏನು ಕೆಲಸ ಮಾಡ್ತಿದ್ದಾರಂತಲ್ಲ ಆದ್ರೂ ತಿಳ್ಕೊಂಡ್ರ? ನಿಮ್ಮನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಸಸ್ಪೆಂಡಾ? ಸರ್ ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ನಮ್ಮ ಕಡೆಯಿಂದ ಸಾರಿ ಮೇಡಮ್. ಮೇಡಮ್ ಮೇಡಮ್ ಪ್ಲೀಸ್ ಪ್ಲೀಸ್ ನೀವಾದರೂ ಹೇಳಿ ಮೇಡಮ್ ಇವ್ರಿಗೆ. ನನ್ನ ಕೆಲಸ ಹೋಗ್ಬಿಡುತ್ತೆ ಮೇಡಮ್. ಈ ತಿಂಗಳು ಪ್ರಮೋಷನ್ ಸಿಗ್ತಾ ಇದೆ ಸರ್, ಪ್ಲೀಸ್ ಸರ್. ನನ್ನ ಕಡೆಯಿಂದ, ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ಈ ವಿಷಯನ ದೊಡ್ಡದು ಮಾಡಬೇಡಿ. ಮನೆ ಬಂದು ಸಾಹೇಬ್ರ ಹತ್ರ ಮಾತಾಡ್ತೀನಿ. ನಾನೇನು ಮಾಡೋಕ್ಕಾಗಲ್ಲ. ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ತಂದೆ ಹತ್ರ ಮಾತಾಡಿದ ಮೇಲೆ ನೋಡೋಣ. ನೀವು ಹೊರಡಿ. ನೀನು ನನ್ನ ಕಾಮದೃಷ್ಟಿಯಿಂದ ನೋಡ್ತಿದ್ಯಾ? ನೀವು ಬೇರೆ ಮದುವೆ ಮಾಡ್ಕೊತಿರೋದು ಅದಕ್ಕೆ ತಾನೆ. ಕಪಟವಿಲ್ಲದ ಮಾನಕ್ಕೆ ಭಯವ ಮೀರಿದ್ದ ಮನಸ್ಸು, ಗಿಳಿಯ ಮಾತಿಗೆ ಅದರ ನೋಟಕ್ಕೆ ಮುತ್ತು ಮಾಡಲು ಮನವ ಬಿಸಿಯಲು, ಸೋತು ಹೋಯಿತ ಕತ್ತಲು, ಸೋತು